ತಾರೀಕಿನಿಂದ 9 ತಾರೀಕಿನೊಳಗೆ ನಮಗೆ ಪ್ರದೇಶ ಕಾಂಗ್ರೆಸ್ನ ಆದೇಶ ಪ್ರಕಾರ 18ರಿಂದ 21ರವರೆಗೆ ನಾವು ಎಲ್ಲ ಈ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಈ ಸಭೆ ಜನಸಂಪರ್ಕ ಸಭೆ ಮಾಡಿ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ. ಆ ರೀತಿ ನಮ್ಮ ಕಾರ್ಯಕ್ರಮ ಇವತ್ತು ಚಾಲನೆ ಆಗಿದೆ. ಅದರ ಜೊತೆಯಲ್ಲಿ ನಾವು 30 ತಾರೀಕಿಗೆ ಮಹಾತ್ಮ ಗಾಂಧಿಯವರ ಏನು ಪುಣ್ಯತಿಥಿ ಉಂಟು, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಅರ್ಧ ದಿವಸದ ಉಪವಾಸ ಸತ್ಯಾಗ್ರಹ ಮಾಡುವಂತೆ ನಿರ್ಧಾರ ಆಗಿದೆ. ಅದು ಆದ ನಂತರ ನಾವು 27ರಿಂದ 7 ತಾರೀಕಿನೊಳಗೆ ನಾವು ನಮ್ಮ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕಂತಾಗಿದೆ. ಆ ಬಗ್ಗೆ ಕೂಡ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದರ ನಂತರ ಫೆಬ್ರವರಿ 1 ಪ್ರಥಮ ವಾರದಲ್ಲಿ ನಾವು ಇಡೀ ಜಿಲ್ಲೆಯನ್ನು ಒಗ್ಗೂಡಿಸಿಕೊಂಡು ನಮ್ಮ ಜಿಲ್ಲಾಧಿಕಾರಿಯರ ಕಚೇರಿಯ ಮುಂದೆ 1 ದಿವಸದ ಧರಣಿಯನ್ನು ಕೂಡ ಮಾಡುವುದಕ್ಕೆ ನಿಶ್ಚಯವಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಚಲನ ಮೂಡಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಯಾರು ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಹೆಸರು ನೋಂದಾಯಿಸಿದ್ದಾರೆ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಜೊತೆ ಸೇರಿಕೊಂಡು ನಾವು ಕಾರ್ಯಕ್ರಮ ಮಾಡಬೇಕಂತ ಹೇಳುವುದು ಪಕ್ಷದ ನಾಯಕರು ಈಗಾಗಲೇ ತಿಳಿಸಿದ್ದಾರೆ. ಆ ಪ್ರಕಾರ ಈ ಕಾರ್ಯಕ್ರಮ ಆಗುತ್ತೆ. ನಾನು ನನಗೆ ನೆನಪುಂಟು ನಮ್ಮ ಮಹಾತ್ಮ ಗಾಂಧಿ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ 4 ಗ್ಯಾರಂಟಿ ಕಾಯ್ದೆ ತಂದಿದ್ದು. ಆ ಕಾಯ್ದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ರೈಟ್ ಟು ಎಜುಕೇಶನ್, ಫುಡ್ ಸೆಕ್ಯೂರಿಟಿ ಬಿಲ್, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಈ 4 ಕೂಡ ಇಂದಿರಾ ಗಾಂಧಿ ಅವರು ಯಾವ ರೀತಿ ನಮ್ಮ ಏನು ಭೂಮಸೂದೆ ತಂದ ಅಷ್ಟೇ ಪ್ರಬಲವಾದ ಕಾಯ್ದೆ. ಆ ಕಾಯ್ದೆ ಜನರ ಹಕ್ಕಾಗಿದ್ದರಿಂದ ಎಲ್ಲರೂ ಅದನ್ನು ಪಡ್ಕೊಳ್ಳುವಂಥ ಒಂದು ಶಕ್ತಿ ಇರ್ತದೆ. ತಮ್ಮ ಹತ್ರ ಬಹುಮತ ಉಂಟು ಅಂತೇಳಿ ಸರ್ವಾಧಿಕಾರದಿಂದ ಆ ಮಸೂದೆಯನ್ನು ಇವತ್ತು ಮನ್ರೇಗಾ ತೆಗೆದುಹಾಕಿ ಜಿ ರಾಮ್ ಜಿ ಅನ್ನುವಂಥ ಹೆಸರಿನ ಇವತ್ತು ಯೋಜನೆಯನ್ನು ತಂದಿದ್ದಾರೆ. ಜಿ ರಾಮ್ ಜಿ ಅಂತಂದ್ರೆ ನಾಮಕರಣ ಹೆಸರಲ್ಲ. ಇವತ್ತು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಇವತ್ತು ರೋಜ್ಗಾರ್ ಅಂತಂದ್ರೆ ಆರ್ ಬರ್ತದೆ, ಆಜೀವಿಕಾ ಅಂತಂದ್ರೆ ಎ ಬರ್ತದೆ, ಮಿಷನ್ ಅಂತ ಹೇಳಿದ್ರೆ ಎಂ ಬರ್ತದೆ. ಅದನ್ನು ರಾಮ್ ಅಂತ ಮಾಡಿ ಇವತ್ತು ಜಿ ರಾಮ್ ಜಿ ಅನ್ನುವಂಥ ಹೆಸರನ್ನು ತಂದಿದ್ದಾರೆ. ಇದು ದಶರಥನ ಪುತ್ರ ರಾಮನ ಹೆಸರಲ್ಲ, ಯಶೋಧನ ಅವರ ಮಗನ ರಾಮನ ಹೆಸರಲ್ಲ, ಇದು ಸೀತಾದೇವಿಯ ಗಡ್ಡ ರಾಮನ ಹೆಸರಲ್ಲ. ಇದು 4 ಗೋಡ್ಸೆಯ ರಾಮನ ಹೆಸರು ಬರೀ ಚುನಾವಣೆಗೋಸ್ಕರ ಮಾಡಿರುವಂತಹ ಪ್ರಕ್ರಿಯೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಪಂಚಾಯತ್ಗೆ ಶಕ್ತಿ ಕೊಡುವಂಥದ್ದು. ಡೆಲ್ಲಿಯಿಂದ ಹಳ್ಳಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ. ಈ ಕಾರ್ಯಕ್ರಮ ಹಳ್ಳಿಯಿಂದ ಡೆಲ್ಲಿಗೆ ಇವತ್ತು ಪಂಚಾಯತ್ಗೆ ಇದ್ದಂಥ ಅಧಿಕಾರವನ್ನು ಮೊಟಕುಗೊಳಿಸಿ ಇವತ್ತು ಪಂಚಾಯತ್ಗೆ ಇದ್ದಂಥ ಮನೆ ಕೊಡುವಂಥ ಅಧಿಕಾರವನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವಿತರಿಸುವಂತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥದ್ದು. ಪಂಚಾಯತ್ ಇರುವಂತ 911 ತೆಗೆದು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿರಬಹುದು, ಆದರೆ ಪಾರ್ಲಿಮೆಂಟ್ ಅಲ್ಲಿ ಪಂಚಾಯತ್ಗೆ ಅದರ ಅಮೆಂಡ್ಮೆಂಟ್ ಪಡೆದು ಸರಿ ಮಾಡಿ ಪಂಚಾಯತ್ ಅಧಿಕಾರ ಕೊಡಬಹುದು. ಅದೇ ರೀತಿಯಲ್ಲಿ ಇವತ್ತು 6,000 ನಮ್ಮ ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ. 6,000 ಕೋಟಿ ರೂಪಾಯಿ ನಮಗೆ ಬರ್ತಾ ಇತ್ತು. 1 ಕೋಟಿಗಿಂತ ಮಿಕ್ಕಿ ಒಂದು ಪಂಚಾಯತ್ಗೆ ಬರ್ತಾ ಇತ್ತು. ಇದನ್ನ ಇವತ್ತು ತೆಗೆದುಹಾಕಿ ಪಂಚಾಯತ್ನ ವ್ಯವಸ್ಥೆಯನ್ನ ಅಸ್ಥಿಪಂಜರದ ರೀತಿಯಲ್ಲಿ ಮಾಡುವಂತ ಕೆಲಸ ಕಾರ್ಯ ಈ ಪ್ರಕ್ರಿಯೆಯಲ್ಲಿ ಆಗಿದೆ. ಆಮೇಲೆ ಪ್ರತಿರೋಧ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈ ನಮಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ.